ನಮ್ಮ ರಂಗನಗೌಡ್ರೆ ಕೈ ಮುದ್ದು ಮನೆ ಮಾಡ್ಕೊಡ್ತಾರೆ. ರಂಗನಗೌಡ್ರೆ ಒಬ್ಬ ಏನೋ ನೀತಿ ಪಾಠ ಹೇಳಿದ್ರಲ್ಲ ಮೊನ್ನೆ, ಇದಕ್ಕೆ ನೀತಿ ಪಾಠ ಹೇಳಿ. ವಿಚಾರಗಳನ್ನ ಸಹಕಾರ ಕ್ಷೇತ್ರದ ಅಕ್ರಮದ ಬಗ್ಗೆ ಮಾತಾಡಿದ್ರೆ ವಿಚಾರಗಳನ್ನ ಡೈವರ್ಟ್ ಮಾಡೋದು, ಬೇರೆ ಬೇರೆ ರೀತಿ ತಗೊಂಬರೋದು. ಇದು ತಾಲೂಕಿನಲ್ಲಿ ನಡೀತಿರುವಂಥ ಸಹಕಾರ ಕ್ಷೇತ್ರದಲ್ಲಿ ನಡೀತಿರೋ. ಈಗ ಮೊನ್ನೆ ಇನ್ನೂ ಚುನಾವಣೆ ಆಗಿಲ್ವೇನೋ, ದೊಡ್ಡ ಕಲ್ಲು ಹೇಳಿದ್ದು 9 ಓಟು JDS 9 ಓಟು ಕಿತ್ತಾಕ್ಬಿಟ್ಟು ಯಾವನು ಹಾಲಾಗ್ತಾ ಇಲ್ಲ, ಶೇರ್ ಇಲ್ಲ, ಅವನ ಓಟ್ ಲಿಸ್ಟ್ ಮಾಡಿ ಕಳಿಸಿದಾನೆ. ನಾವು ಚುನಾವಣೆಯಲ್ಲಿ ಸಂಘರ್ಷಗಳಿದೆ, ನಾವು ರಾಜಕೀಯವಾಗಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ. ಪಾಪ ಬೇರೆ ಬೇರೆ ವಿಚಾರ ತಗೊಂಡ್ಬರ್ತದೆ, ದಬ್ಬಾಳಿಕೆ, ದೌರ್ಜನ್ಯ, ರಾಜಕಾರಣ ಸಂಘರ್ಷಗಳು ಆಗ್ತವೆ. ಯಾವ ಕ್ಷೇತ್ರದಲ್ಲಿಲ್ಲ? ಕನಕಪುರದಲ್ಲಿ ರಾಜಕಾರಣ ಸಂಘರ್ಷಗಳಿಲ್ವಾ? ಚುನಾವಣೆಗೆ ಅಷ್ಟೇ ಸೀಮಿತವಾಗಿರ್ತಿತ್ತು ಈ ತಾಲೂಕಿನಲ್ಲಿ. ಈ ತಾಲೂಕಿನಲ್ಲಿ JDS ಪಕ್ಷ ಕೃಷ್ಣಕುಮಾರ್ ವಿರುದ್ಧವಾಗಿ ಹೋರಾಟ ಮಾಡಿದೆ. PLD ಬ್ಯಾಂಕ್ ಚುನಾವಣೆ ರದ್ದಾದಾಗ ಎಷ್ಟು ಜನದ ಮೇಲೆ ಕೇಸ್ ಆಗಿದ್ದು? ಅವತ್ತು 300 ಜನದ ಮೇಲೆ ಕೇಸ್ ಆಗಿದ್ದು. ಸೂರ್ಯ ಚೌಟ್ರಿಲಿ 300 ಜನ ತಗೊಂಡಾಗ ಅರೆಸ್ಟ್ ಮಾಡಿದ್ರು. ಕೃಷ್ಣಕುಮಾರ್ ನಮ್ಮ ಚಿಕ್ಕಪ್ಪ ಅಂತ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳಿಲ್ಲ. ಯಾವಾಗ ಚುನಾವಣೆ ಅಕ್ರಮ ಆಗಿದೆ, ನಾಗರಾಜಯ್ಯನವರು ಹೋರಾಟ ಮಾಡಿದ್ದಾರೆ. TAPSM ಚುನಾವಣೆ ಅಕ್ರಮದಾಗಲೂ ನಮ್ಮ ಕುಟುಂಬ ನಾವು ಹೊಡೆದಾಡ್ಕೊಂಡಿದ್ದೀವಿ. ರಾಜಕೀಯಕ್ಕೋಸ್ಕರ, ಅಕ್ರಮವಾಗಲ್ಲ. ನಿಮ್ಮಂಗೆ ಈ ಗುಳ್ಳೆನರಿ ನಾಟಕ ರಾಜಕಾರಣ ಮಾಡ್ತಿಲ್ಲ. ಬುಡಿ ಗುಳ್ಳೆನರಿ ರಾಜಕಾರಣನ ತಾಕತ್ತಿದ್ರೆ ನೇರವಾಗಿ ರಾಜಕಾರಣ ಮಾಡಿ. ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು, ಆಡಳಿತ ಯಂತ್ರಿಗ ದುರುಪಯೋಗ ಪಡಿಸ್ಕೊಂಡು, ಪೊಲೀಸ್ ಇಲಾಖೆ ಇದೆ. ಯಾವ ಮಟ್ಟಿಗೆ ಪೊಲೀಸ್ ಇಲಾಖೆಗೆ ಒತ್ತಡ? ನಾಗರಾಜಯ್ಯನವ್ರನ್ನ ಈ ಕೇಸ ಸೇರಿಸ್ಬೇಕು ಅಂತ. ಅರ್ಧ ಗಂಟೆ ಮ್ಯಾನೇಜ್ ಮಾಡ್ಬಿಟ್ಟಿದ್ರೆ ಚುನಾವಣೆ ಎಲ್ಲೋ ಮುಗ್ದೋಗಿರೋದು ಅಂತ ಯಾವ ಮಟ್ಟಕ್ಕೆಲ್ಲ ಅಧಿಕಾರಿಗಳು. ಇದು ತಾಲೂಕಿನ ರಾಜಕೀಯ ವ್ಯವಸ್ಥೆ. ರಂಗನಾಥ್ ಅವರು ಹೇಳ್ತಾರಲ್ಲ, ಯಾವ ಮಟ್ಟಕ್ಕೆ ವ್ಯವಸ್ಥೆ ತಗೊಂಡೋಗ್ತಿದ್ದಾರೆ ಅಂತ. ಇದನ್ನ ನಾನು ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಜನತೆಗೆ, ಬಹಳ ಮುಖ್ಯವಾಗಿ ನನ್ನ ಆತ್ಮೀಯರು, ಕಾಂಗ್ರೆಸ್ ಸ್ನೇಹಿತರುಗಳಿಗೆ ಇಲ್ಲಿಕ್ಕೆ ಇಷ್ಟಪಡ್ತೀನಿ. ಟೀಕೆ ಸುಮ್ಮನೆ ಮಾಡಕ್ ಹೋಗ್ಬೇಡಿ. ಟೀಕೆನ ವಿಚಾರ ತಿಳ್ಕೊಂಡು ಟೀಕೆ ಮಾಡಿ, ತಪ್ಪಿದ್ರೆ ವಿರುದ್ಧವಾಗಿ ಟೀಕೆ ಮಾಡಿ. ಚುನಾವಣೆ ರದ್ದಾದ್ಮೇಲೆ ಒಳಕ್ಕೆ ಹೋಗಿದ್ದು, ಚುನಾವಣಾಧಿಕಾರಿ ಲೆಟರ್ ಕೊಟ್ಟಿದ್ದೇನೆ ಚುನಾವಣೆ ರದ್ದು ಮಾಡಿದೀವಿ ಅಂತ. ಸುಮ್ಮನೆ ಒಳಕ್ಕೆ ಹೋಗಿಲ್ಲ, ನಮ್ಮನ್ನು ಗೇಟಿಂದ ಆಚೆ ಇಟ್ಟಿದ್ರು. ಚುನಾವಣೆ ರದ್ದಾದ್ಮೇಲೆ ಒಳಗೆ ಕರ್ಕೊಂಡು ಹೋಗ್ತಾರೆ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಕ್ಕೆ. ನಿಮ್ SP, ಅಡಿಷನಲ್ SP ಇದ್ದಾರೆ, DYSP ಇದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ. ನೀವು ಇವ್ರ ಮುಂದೆ ನಾವೆಲ್ಲ ಇದ್ದೀವಿ. ಜಗದೀಶ್ ಅವರು ಶರ್ಟ್ ಹರ್ದು ಹಾಕ್ಬಿಟ್ರು, ಕೃಷ್ಣಕುಮಾರ್ ಬಿಡೆ ಹೊಡೆದು ಹಾಕ್ಬಿಟ್ರು, ಪ್ರಕಾಶ್ ಏನೋ ಬೈದು ಬಿಟ್ಟ. 11:15 ಪೊಲೀಸ್ ಅಧಿಕಾರಿಗಳು ಬಂದಾಗ ಯಾಕೆ ಸ್ವಾಮಿ ದೂರು ಕೊಡ್ಲಿಲ್ಲ ಅವಾಗ ಇಮಿಡಿಯೇಟ್ ಆಗಿ ನೀವು? 11:15 ಉಗಿಬಂಡಿ ಹೋಟ್ಲಲ್ಲಿ ಮೀಟಿಂಗ್ ಮಾಡ್ಕೊಂಡು ತಗೊಂಡಾಗ ಕಂಪ್ಲೇಂಟ್ ಕೊಡ್ತಿರಲ್ಲ ನೀವು? ಯಾವ ಮಟ್ಟಿಗೆ ನಡೀತಾ ಇದೆ ಅಂದ್ರೆ, ನಾನು ಮಾಧ್ಯಮದವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರು ದೂರು ಕೊಟ್ಟ ಸಮಯದಲ್ಲಿ ನಾನೆಲ್ಲ ಹೊರಗಡೆ ಇದ್ದೆ. ಅಲ್ಲಿಗೆ ಫೋನ್ ಮಾಡಿ ನನ್ನ CDRನ ಡಿಲೀಟ್ ಮಾಡಬೇಕು ಅಂತ ಒತ್ತಡ ಆಗ್ತಾನೆ ಇವ್ರ ಆಪ್ತ ಕಾರ್ಯದರ್ಶಿ.